ಸ್ನೇಹಿತರೆ ನಮಸ್ಕಾರ. ಇವತ್ತು ದೊಡ್ಡವರು ಯಾರು ಈ ಜಗದಲ್ಲಿ ಅಂತ ಒಂದು ಕತೆ ಕೇಳೋಣ. ದೊಡ್ಡವರು ಯಾರು ಅಂದ್ಕೂಡಲೇ ಸಾಧಾರಣ ಎಲ್ಲರಿಗೂ ನೆನಪು ಬರೋದೇ ಆಸ್ತಿ ಇದೆ, ಅಂತಸ್ತಿದೆ, ತುಂಬ ಹಣ ಇದೆ, ಕಾರಿದೆ, ಬಂಗ್ಲೆ ಇದೆ, ಹೀಗೆಲ್ಲ ಇದೆ, ಅವನೇ ದೊಡ್ಡವನು, ತುಂಬ ದೊಡ್ಡವನು ಒಬ್ಬೊಬ್ರಿಗೆ ಅನಿಸ್ಬೋದು. ಅಥವಾ ನಮ್ಮ ಮಹೇಶ್ವರ ಈಶ್ವರನೇ ದೊಡ್ಡವನು, ಅಥವಾ ಶ್ರೀಮನ್ನಾರಾಯಣ ವಿಷ್ಣುವೇ ಎಲ್ಲರಿಗಿಂತ ದೊಡ್ಡವನು, ಹೀಗೆಲ್ಲ ಒಬ್ಬೊಬ್ಬರಿಗೂ ಅನಂತರ ಅನಿಸ್ಬೋದು. ಆದರೆ ಇಲ್ಲಿ ಒಮ್ಮೆ ದೇವರ್ಷಿಗಳಾದ ನಾರದರಿಗೆ ಈ ಜಗತ್ತಿನಲ್ಲಿ ಬಹಳ ಅಂದರೆ ಎಲ್ಲರಿಗಿಂತ ದೊಡ್ಡವರು ಯಾರು ಎಂದು ತಿಳಿದುಕೊಳ್ಳುವ ಕುತೂಹಲವಾಯಿತು. ತನ್ನ ಮನದಲ್ಲಿ ಉಂಟಾದ ಕುತೂಹಲವನ್ನು ಕೂಲಂಕುಷವಾಗಿ ವ್ಯಕ್ತಪಡಿಸಲು ಸುಗ ವೈಕುಂಠಪತಿಯಾದ ಶ್ರೀಮನ್ನಾರಾಯಣನ ಬಳಿಗೆ ತೆರಳಿದರು. ಶ್ರೀಮನ್ನಾರಾಯಣನನ್ನು ವಂದಿಸಿ, ದೇವ, ಈ ಜಗತ್ತಿನಲ್ಲಿ ಎಲ್ಲರಿಗಿಂತ ದೊಡ್ಡವರು ಯಾರು ಎಂದು ಕೇಳಿದ. ಆಗ ದೇವರ ದೇವನಾದ ಶ್ರೀಮನ್ನಾರಾಯಣನು, ನಾರದ, ನೋಡಿದರೆ ಜಗತ್ತಿನಲ್ಲಿ ಭೂಮಿಯೇ ದೊಡ್ಡದಾಗಿರುವಂತೆ ಕಾಣುತ್ತದೆ, ಆದರೆ ಅದು ಸಮುದ್ರಕ್ಕಿಂತ ಸಣ್ಣದಾದಂತಿದೆ. ಇನ್ನು ಸಮುದ್ರವನ್ನೇ ದೊಡ್ಡದೆಂದು ತಿಳಿಯೋಣವೇ? ಇಲ್ಲ. ಅಷ್ಟು ದೊಡ್ಡದ ಸಮುದ್ರವನ್ನೇ ಅಗಸ್ತ್ಯ ಮುನಿಯು ಆಪೋಷಣೆಯಾಗಿ ತೆಗೆದುಕೊಂಡಿದ್ದರಿಂದ ಸಮುದ್ರವೂ ದೊಡ್ಡದಲ್ಲವೆನ್ನಿಸಬಹುದು. ಇನ್ನು ಅನಂತವಾಗಿ ವ್ಯಾಪಿಸಿರುವ ಆಕಾಶವನ್ನೇ ದೊಡ್ಡದೆನ್ನಲಾದೀತೆ? ಇಲ್ಲ. ಅಂತಹ ಅನಂತ ಆಕಾಶವನ್ನು ಶ್ರೀ ವಿಷ್ಣು ವಾಮನಾವತಾರವೆತ್ತಿ ತನ್ನ ಪಾದದಿಂದ ಅವನನ್ನು ಅಳೆದು ಬಿಟ್ಟಾಗ ಆತನ ಪಾದಕ್ಕಿಂತ ಆಕಾಶವೇ ಸಣ್ಣದಾಗಿ ಬಿಟ್ಟಿತು. ಆದ್ದರಿಂದ ಆತನ ಪಾದವೇ ದೊಡ್ಡದೆನಿಸಿತು. ಆದರೂ ಎಲೈ ನಾರದ, ಅಷ್ಟು ದೊಡ್ಡದೆನಿಸಿದ ಮಹಾಪಾದವನ್ನು ಹೊಂದಿದ ಮಹಾವಿಷ್ಣುವು ದೊಡ್ಡವನಲ್ಲವೇ? ಅಲ್ಲ. ಏಕೆಂದರೆ ನಿನ್ನ ಹೃದಯದಲ್ಲಿ ಪರಮಾತ್ಮ ವಿಷ್ಣುವು ಅಂಗುಷ್ಟ ಗಾತ್ರದ ಸ್ಥಳದಲ್ಲಿ ಸದಾವಕಾಲ ನೆಲೆಸಿರುವುದರಿಂದ ನೀನೇ ಈ ಜಗತ್ತಿನಲ್ಲಿ ದೊಡ್ಡವನು ಎಂದ. ಅನಂತ ವ್ಯಾಪಕನಾದ ಪರಮಾತ್ಮನನ್ನೇ ಧರಿಸಿರುವ ಭಕ್ತನೇ ಈ ಜಗತ್ತಿನಲ್ಲಿ ಅತ್ಯಂತ ದೊಡ್ಡವನು ಎಂಬ ಉತ್ತರವನ್ನು ಶ್ರೀ ವಿಷ್ಣು ಶ್ರೀಮನ್ನಾರಾಯಣನು ನಾರದರಿಗೆ ತಿಳಿಸಿದನು. ಸ್ನೇಹಿತರೆ, ಈ ಕಥೆ ನಿಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.